ಅಯ್ಯೋ ಇಷ್ಟು ಇದೆಯಲ್ಲ ಇಷ್ಟ ದೊಡ್ಡ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲೇ ಇಲ್ಲ ವಿಸ್ಟಾರ್ ಅಲ್ಲಿ, ಹೌದಲ್ವಾ? ನೆಕ್ಸ್ಟ್ ನೋಡಿ, ರಿಸ್ಕ್ ಫ್ಯಾಕ್ಟರ್ 0. ತುಂಬಾ ರಿಸ್ಕ್ ತಗೋಬೇಕಾ? ಇಲ್ಲ. ಯಾಕಂದ್ರೆ ಬಿಕಾಸ್ ವಿ ಆರ್ ವಿಸ್ಟಾರ್ ಹ್ಯಾವ್ ಕಂಪ್ಲೀಟ್ ಬಿಸಿನೆಸ್ ಪ್ಲಾನಿಂಗ್ ಅಂಡ್ ಎ ವೆಲ್ ಸ್ಕಿಲ್ಡ್ ಗ್ರೂಪ್ ಆಫ್ ಟೀಮ್ ಮೆಂಬರ್ಸ್. ಎಂತ ಸ್ಕಿಲ್ಡ್ ಟೀಮ್ ಇದೆ ಸರ್ ಇಲ್ಲಿ. ತಲೆ ಕೆಡಿಸ್ಕೊಂತ ಅಷ್ಟು ರಿಸ್ಕೇ ಇಲ್ಲ. ನಿಮ್ಗೆ ಪ್ಲಾನಿಂಗ್ ಬೇಕಾ ಹೇಳ್ಕೊಡ್ತಾರೆ, ನಿಮ್ಗೆ ಅಬ್ಜೆಕ್ಷನ್ ಬೇಕಾ ಹೇಳ್ಕೊಡ್ತಾರೆ, ನಿಮ್ಗೆ ಏನ್ ಬೇಕೋ ಹೇಳ್ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಂತ ಗ್ರೂಪ್ ಇದೆ, ಆರ್ಕೆ ಇಡೀ ಕಂಪನಿಗೆ ಟಾಪ್ ಟೀಮ್ ಅಂದ್ರೆ ಆರ್ಕೆ ಟೀಮ್. ಎಂತ ರಿಸ್ಕೇ ಇಲ್ಲಲ್ಲ, ರಿಸ್ಕೇ ಇಲ್ಲ. ಎಂತ ಪವರ್ಫುಲ್ ಟೀಮ್ ಅಲ್ಲಿ 100 ಕೋಟಿ ಈಸಿಯಾಗಿ ತಗೋಬೋದಲ್ವಾ? ಹೋ ಎಂತ ಚಿನ್ನದ ಅವಕಾಶ ನಮ್ಗೆ ಸಿಕ್ಬಿಟ್ಟಿದೆಪ್ಪ. ಥ್ಯಾಂಕ್ ಯು ಸೋ ಮಚ್. ಇಂಥ ಅವಕಾಶ ನನಗೆ ಕೊಟ್ಟಿದ್ಯಾ? ಓ ಮೈ ಗಾಡ್, ನನಗೆ ಅರ್ಥನೇ ಆಗಿರ್ಲಿಲ್ಲ ಇಷ್ಟು ದಿನ. ಕರೆಕ್ಟಾ? ನೆಕ್ಸ್ಟ್ ನೋಡಿ, ಟ್ಯಾಲೆಂಟ್. ತುಂಬಾ ಟ್ಯಾಲೆಂಟ್ ಇರ್ಬೇಕಾ? ವಿಚ್ ಎವ್ರಿವನ್ ಹ್ಯಾಸ್ ಇಟ್ ಓನ್ ಅಂಡ್ ಗುಡ್ ಎನಫ್. ಈಗ ನಿಮ್ಮ ಹತ್ರ ಎಷ್ಟಿದೆ ಇಷ್ಟ ಟ್ಯಾಲೆಂಟ್ ಸಾಕು. ತುಂಬಾ ದೊಡ್ಡ ಟ್ಯಾಲೆಂಟ್ ಇರಬೇಕು ಬೇಕಾಗಿಲ್ಲ. ನನಗೂ ಮಾತ್ರ ಬರ್ತಿರ್ಲಿಲ್ಲ, ಮೇಡಮೂ ಮಾತ್ರ ಬರ್ತಿಲ್ಲ. ನಾನು ನೋಡಿದ್ವಿ ಮೇಡಮ್ ತುಂಬಾ ಬರ್ತಿರ್ಲಿಲ್ಲ, ಇವ್ರು ಯಾರು ಬರ್ತಿರ್ಲಿಲ್ಲ. ಈಗ ಕಲ್ತಿಲ್ವಾ? ಕಲ್ತಿರ್ಲ, ರ್ಯಾಂಕ್ ಅಚೀವ್ಮೆಂಟ್ ಮಾಡಿಲ್ವಾ? ನೀವು ಸೇಮ್ ಅವಕಾಶ ಕಲೀರಿ ಅಲ್ವಾ? ಅದಕ್ಕೆ ಕಲ್ತಿದ್ದೀವಿ, ಕಲ್ಸಕ್ಕೆ ಇವಾಗ ಈ 3 ದಿನ ಕಲ್ಸೇ ನಿಮ್ಗೆ ರೆಡಿ ಮಾಡಿ ಕಲ್ಸ ನಾವು. ಟ್ಯಾಲೆಂಟ್ ಬೇಕಾಗಿಲ್ಲ. ಕಾಂಪಿಟೇಷನ್ ಇದೆಯಾ? ನೋ ಕಾಂಪಿಟೇಷನ್, ಬಿಕಾಸ್ ವಿ ಆರ್ ಮೇಕಿಂಗ್ ಎ ಕೋಆಪರೇಟಿವ್ ಟೀಮ್ ಬೈ ಶೇಕಿಂಗ್ ಹ್ಯಾಂಡ್ಸ್ ವಿತ್ ಈಚ್ ಅದರ್. ನಾವೆಲ್ಲ ಒಂದು ಗ್ರೂಪ್ ಇಂದ ಒಂದು ಸಮೂಹ ಕ್ರಿಯೇಟ್ ಮಾಡ್ಕೊಂಡು, ಒಂದು ಆರ್ಕೆ ಅಂತ ಒಂದು ತಂಡ ಸೃಷ್ಟಿ ಮಾಡ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸಕ್ಸಸ್ ಆಗ್ಲಿಕ್ಕೆ ವಿಸ್ಟಾರ್ಗೆ ಬಂದಿದ್ದೀವಿ. ನಾವು ಕಚ್ಚಾಡ್ಕೊಂಡು ಗುದ್ದಾಡ್ಕೊಂಡು ಕಾಂಪಿಟೇಷನ್ ಮಾಡ್ಕೊಂಡು ಸಕ್ಸಸ್ ಆಗ್ಲಿಕ್ಕೆ ಬಂದಿಲ್ಲ. ನಿಜನಾ ಸುಳ್ಳ? ನಾವೆಲ್ಲರೂ ಒಂದೇ, ಒನ್ ಟೀಮ್ ಒನ್ ಡ್ರೀಮ್, ಒನ್ ಟೀಮ್ ಒನ್ ಡ್ರೀಮ್, ಒನ್ ಟೀಮ್ ಒನ್ ಡ್ರೀಮ್ ಅಂತ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಿಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟಾ? ಖುಷಿಯಾದ ಚಪ್ಪಾಳೆ ಕೊಡ್ಬೋದು. ಟೈಮ್, ತುಂಬಾ ಟೈಮ್ ಕೊಟ್ಟು ಕೆಲಸ ಮಾಡ್ಬೇಕಾ? We will make you learn for a time management. It is upon to you to choose full time or part time association with us. ನೀವು ಫುಲ್ ಟೈಮ್ ಮಾಡ್ಬೇಕಾ ಪಾರ್ಟ್ ಟೈಮ್ ಮಾಡ್ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಕೆಲಸ ಮಾಡಿ. ಟೈಮ್ ತುಂಬಾ ಕೊಟ್ಟು ಇದ್ರಲ್ಲಿ ಕೆಲಸ ಮಾಡಬೇಕು ಇಲ್ಲ ಇಲ್ಲ. ನೀವು ಫುಲ್ ಟೈಮ್ ಮಾಡಿದ್ರು ದುಡ್ಡು ಚೆನ್ನಾಗಿ ಬರುತ್ತೆ, ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿದ್ರು ದುಡ್ಡು ಬರುತ್ತೆ, ನೀವು ಸಮ್ ಟೈಮ್ ಕೆಲಸ ಮಾಡೋ ಸಮೇತ ದುಡ್ಡು ವಿಚಾರಲ್ಲಿ ಬಂದೇ ಬರುತ್ತೆ. ಏನು ಯಾರು ಕ್ವಶನ್ ಹಾಕಲ್ಲ ನಿಮಗೆ. ಈಗ ನಾನು ಒಂದು ಕೆಲಸ ಹೇಳ್ಕೊಡ್ತೀನಿ, ಎಲ್ಲ ಇಲ್ಲೇ ಇದ್ದೀರಾ? ಮಾರಿಕಣ್ಣು 2 ಜನ ಹೇಳಿದಷ್ಟೇ. ಮಾರಿಕಣ್ಣು 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 ಎಲ್ಲರೂ ಹೇಳ್ಬೇಕು, ಎಲ್ಲರೂ ಹೇಳಕ್ ಬಿಡಕ್ಕಿಲ್ಲ ನಾನು. ಮಾರಿಕಣ್ಣು, ನಿಮ್ ಕಣ್ಣು ಕಿವಿ ನನ್ನ ಮೇಲೆ ಇದ್ರೆ ವಿಸ್ಟಾರ್ಲಿ ಡೈಮಂಡ್ ಆಗ್ತೀರಾ? ಇರ್ತದಾ ಅಕ್ಕ? ನೋಡಿ ಸರ್, ವಿಸ್ಟಾರ್ ಅಲ್ಲಿ 1 ರಿಂದ 18 ರ್ಯಾಂಕ್ ಅಂತ ಕೊಟ್ಟಿದ್ದಾರಾ? ಎಷ್ಟು ದುಡ್ಡಿಕ್ಕಿದ್ದಾರೆ? 72 ಕೋಟಿ ಕ್ಯಾಶ್, 28 ಕೋಟಿ ಅವಾರ್ಡ್ ರಿವಾರ್ಡ್, ಟೋಟಲ್ 100 ಕೋಟಿ. ಹೌದಾ? ಈ 100 ಕೋಟಿ ಇನ್ಕಮ್ ತಗೊಳ್ಬೇಕಾದ್ರೆ ಡೈಲಿ ವಿಸ್ಟಾರ್ ಬೆಳಗ್ಗೆ ಎದ್ದೇಳೋದು, ಪೂಜೆ ಮಾಡೋದು, ವಿಸ್ಟಾರ್ 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 ವಿಸ್ಟಾರ್, ಬಿಒಪಿ ಬರೋದು, ವಿಸ್ಟಾರ್ 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 ವಿಸ್ಟಾರ್, ಎಫ್ಐಆರ್ ಬರೋದು, ವಿಸ್ಟಾರ್ 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 ವಿಸ್ಟಾರ್, ಚಪ್ಪಾಳೆ ಕೊಡೋದು. ಹೌದಾ? ವಾರ ವಾರ ಇನ್ಕಮ್ ಬರುತ್ತಾ? 100 ಕೋಟಿ ಬರುತ್ತಾ? ಇಲ್ಲ ಇಲ್ಲ, ಪರವಾಗಿಲ್ಲ, ನಾನು ಕೇಳ್ತೀನಿ, ನನಗೆ ಎನರ್ಜಿ ಬರುತ್ತಾ? ಚಪ್ಪಾಳೆ ಹೇಳ್ಕೊಂಡು ಕೂತ್ಕೊಂಡ್ರೆ, ಡೈಲಿ ಮೀಟಿಂಗ್ ಬಂದ್ರೆ, ಡೈಲಿ ಝೂಮ್ ಮೀಟಿಂಗ್ ಕೇಳಿದ್ರೆ ಆಯ್ತಾ, ಡೈಲಿ ಫೀಲ್ಡ್ ಅಲ್ಲಿ ಇದ್ದು ವಿಸ್ಟಾರ್ 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 ಚಪ್ಪಾಳೆ ಕೊಟ್ಕೊಂಡು ಮೀಟಿಂಗ್ ಬರ್ತಾ ಎಂಜಾಯ್ ಮಾಡ್ತಾ ಸುಮ್ಮನೆ ಇದ್ರೆ ವಿಸ್ಟಾರ್ ಬರುತ್ತಾ? ವಾರ ವಾರ ಹಾಗಾದ್ರೆ ಏನ್ ಬರ್ಬೇಕು? ವಾರ ವಾರ ಬರ್ಬೇಕಂದ್ರೆ ಏನ್ ಬರ್ಬೇಕು? ಈ 100 ಕೋಟಿ ಬರ್ಬೇಕಂದ್ರೆ ಅಲ್ಲಿ ಗೂಡಿದ್ರೆ ಹಳ್ಳ. ಏನ್ ಹೇಳ್ತಾರೆ? ಹಳ್ಳ. ವಾರ ವಾರ ಇನ್ಕಮ್ ತಗೊಂಡ್ರೆ 100 ಕೋಟಿ. ನಾಳೆ ಬಾ ಅಂತ ಒಂದ್ಸಲ ಬರ್ಕೊಂಡ್ರೆ ಯಾವಾಗ ನೋಡಿದ್ರೆ ಏನ್ ಕಾಣುತ್ತದು? ನಾಳೆ ಮಾಡೋಣ. ಅರ್ಥ ಆಯ್ತಾ? ನಾಳೆ ಬಾ ಅಂತ ಬರ್ಕೊಂಡ್ರೆ ನಾಳೆನೆ, ನಾಳೆ ಮಾಡೋಣ ಅಂತ ಹಾಕಿದ್ರೆ ಮುಗೀತು ಅಷ್ಟೇ. ನೀವು ವಿಷನರಿ ಲೈಫ್ ಅಲ್ಲ, ಸ್ಯಾಟಿಸ್ಫೈಡ್ ಇಲ್ಲ, ಅಡ್ಜಸ್ಟ್ಮೆಂಟ್. ಅರ್ಥ ಆಗ್ತಿದೆಯಾ? ನಾಳೆ ಇಲ್ಲ, ಈಗ 100 ಕೋಟಿ ದುಡ್ಡು ಇಟ್ಬಿಟ್ಟಿದ್ದಾರೆ. ಇದು ಬರ್ಬೇಕಂದ್ರೆ ವಾರ ವಾರ ನಿಮ್ಮ ಬಿಸ್ನೆಸ್ ಅಲ್ಲಿ, ಆ ಬಿಸ್ನೆಸ್ ಗೆ ಓನರ್ ನೀವೇ, ಅದ್ರ ಕೆಳಗಡೆ ಒಂದು ಲೆಫ್ಟ್ ಅಸೋಸಿಯೇಷನ್, ಒಂದು ರೈಟ್ ಅಸೋಸಿಯೇಷನ್ ಟೀಮ್ ಅಂತ ಕೊಟ್ಟಿದ್ದಾರೆ. ಅವೆರಡೂ ಕಡೆ ಬಿಸ್ನೆಸ್ ಅಂದ್ರೆ ಕ್ಲೋಸಿಂಗ್ ಅಂದ್ರೆ ಐಡಿ ಅಂದ್ರೆ SP ಬಂದ್ರೆ ಮಾತ್ರ ಈ 100 ಕೋಟಿ ಸಿಗುತ್ತೆ. ನಿಜನಾ ಸುಳ್ಳ? ಸುಮ್ಮನೆ ಚಪ್ಪಾಳೆ ಹೊಡ್ಕೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು
ವರ್ಷದಿಂದ, ನಾನು ವಿ ಸ್ಟಾರ್ ಮಾಡ್ತೀನಿ 5 ವರ್ಷದಿಂದ, ನಾನು ವಿ ಸ್ಟಾರ್ ಮಾಡ್ತೀನಿ 10 ವರ್ಷದಿಂದ ಅಂದ್ರೆ ದುಡ್ಡು ಬರುತ್ತಾ? ಎಷ್ಟು ದುಡ್ಡು ಹಾಕ್ತಾರ? ಯಾವುದೇ ಕಾರಣ ಕೊಡಲ್ಲ. ಕಾಣ್ತಾನೆ ಈ ಐಡಿಸ್ ಗಳು ಬರ್ಬೇಕಂದ್ರೆ, ಎಂಟ್ರೀಸ್ ಗಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಏನ್ ಮಾಡ್ಬೇಕು? ಫೀಲ್ಡಿಗೆ ಹೋಗಿ ಪ್ಲಾನ್ ಕೊಡ್ಬೇಕು. ಕ್ಲೋಸಿಂಗ್ ಸುಮ್ಮನೆ ಬರುತ್ತಾ? ಪ್ಲಾನ್ ಕೊಟ್ರೆ ಮಾತ್ರ ಕ್ಲೋಸಿಂಗ್ ಬರುತ್ತೆ. ನಿಜನ ಸುಳ್ಳ? ಕರೆಕ್ಟ್ ತಾನೆ? ಪ್ಲಾನ್ ಕೊಟ್ಟಿಲ್ಲ ಅಂದ್ರೆ ಕ್ಲೋಸಿಂಗ್ ಬರುತ್ತಾ? ಏನು ಬರಲ್ಲ. ಈಗ ನೀವೊಬ್ಬರೇ ಹೋಗ್ತೀರಾ ಫೀಲ್ಡಿಗೆ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ವಾರಕ್ಕೆ 300 ಎಸ್ಪಿ ಕ್ಲೋಸಿಂಗ್ ತೆಗಿತೀರಾ. ಎಷ್ಟು? 300 ಎಸ್ಪಿ ಎಷ್ಟು ಬರುತ್ತೆ? 3000. ಅಂತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಎಂಟ್ರೀಸ್ ಬಂತು 5 ಐಡಿ. ಎಷ್ಟು ಬಂತು ಎಂಟ್ರೀಸು? 5 ಐಡಿ. ದುಡ್ಡು ಎಷ್ಟು ಬಂತು? 5,000. ಇನ್ನು 100 ಕೋಟಿ 5,000 ಬಂದಿದೆ. ನೆಕ್ಸ್ಟ್ ಮತ್ತೆ ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಪ್ಲಾನ್ ಕೊಡ್ತೀರಾ, ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್. ಒಬ್ಬರೇ ಪ್ಲಾನ್ ಕೊಡ್ತಿದ್ದೀರಾ, ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಇದ್ದೀರಾ, ಫಾಲೋ ಮಾಡ್ತಿದ್ದೀರಾ, ಕ್ಲೋಸಿಂಗ್ ಮಾಡ್ತಿದ್ದೀರಾ, ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, FM ಕೊಡ್ತೀರಾ, NSC ಮಾಡ್ತಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ. ಮಾಡ್ತಾ 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 ನೀವು ಒಬ್ಬರೇ ಪ್ಲಾನ್ ಕೊಡ್ತೀರಾ, ವಾರಕ್ಕೆ 5,000, ವಾರಕ್ಕೆ 10,000 ಅಥವಾ 15,000, 20,000 ಗಂಟ ತೆಗಿಬಹುದು ಅಷ್ಟೇ. ಆಯ್ತಾ? ಆದ್ರೆ ವಿ ಸ್ಟಾರ್ ಅಲ್ಲಿ ವಾರಕ್ಕೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ? 2.5 ಲಕ್ಷ. ಹೆಂಗ್ ತೆಗಿಯೋದು? ಪ್ಲಾನ್ ನೀವೊಬ್ರೇ ಹೇಳಿದ್ರೆ ವಾರಕ್ಕೆ 5,000, 10,000, 15,000, 20,000. ನಿಮ್ಮೊಟ್ಟಿಗೆ ಪ್ಲಾನರ್ ಗಳಿದ್ರೆ, ನಿಮ್ಮೊಟ್ಟಿಗೆ ಬರೀ 10 ಜನ ವಿಷಯ 10 ಜನ ಪ್ಲಾನ್ ಹೇಳೋರು ನೀವು ಕನ್ವರ್ಟ್ ಮಾಡ್ಕೊಂಡಿದ್ರೆ, ಪ್ಲಾನ್ ಹೇಳೋರ್ನ ತಯಾರಿ ನೀವು ಮಾಡ್ಕೊಂಡಿದ್ರೆ, ನಿಮ್ಮ ಟೀಮ್ ಅಲ್ಲಿ ಒಂದು ದಿನಕ್ಕೆ 10 ಜನ ಫೀಲ್ಡಿಗೆ ಹೋಗ್ತಾರೆ, ನುಗ್ತಾರೆ, ಪ್ಲಾನ್ 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 ಕೊಡ್ತಾರೆ, ಪ್ಲಾನ್ ಕೊಡ್ತಾರೆ, ಆಕ್ಟಿವಿಟಿ ಮಾಡ್ತಾರೆ, FIM ಮಾಡ್ತಾರೆ, NSC ಮಾಡ್ತಾರೆ, ಕ್ಲೋಸಿಂಗ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ ಟೀಮ್ 10 ಜನ ಹೋದ್ರು, ಡೈಲಿ 3 ಪ್ಲಾನ್ ಕೊಟ್ಟರು, ಒಂದು ದಿನಕ್ಕೆ 30 ಪ್ಲಾನ್ ಇತ್ತು. 30 ಪ್ಲಾನ್ ಅಲ್ಲಿ ಬರೀ 10 ಐಡಿ ಕ್ಲೋಸಿಂಗ್ ಆದ್ರೆ ಒಂದು ದಿನದ ನಿಮ್ಮ ಆದಾಯ 10,000 ರೂಪಾಯಿ. ಎಷ್ಟು ಜನ ಪ್ಲಾನ್ ರೆಡಿ ಮಾಡ್ಕೊಂಡ್ರೆ? 10 ಜನ. ಆ ಪ್ಲಾನರ್ಗಳನ್ನ ಎಲ್ಲಿ ತಯಾರು ಮಾಡೋದು? ಮೊದಲ ಟ್ರೈನಿಂಗ್ ಅಲ್ಲಿ. ಯಾಕೆ ಗೊತ್ತಾ? ಮೊದಲ ಹೆಜ್ಜೆಗೆ ಬನ್ನಿ, 2 ತಿಂಗಳಿಗೋಸ್ಕರ ಮೊದಲ ಹೆಜ್ಜೆ ಮಾಡಿ ಏನು ಪಡ್ಕೋತಾರೆ ಗೊತ್ತಾ? ಮೊದಲ ಪ್ರಾಮಿಸ್ ಹೇಳ್ತೀನಿ, ಈ ಸಿಸ್ಟಮ್ ನ ಅಳವಡಿಸ್ಕೊಂಡು ಮೊದಲ ಹೆಜ್ಜೆ FIM ಟ್ರೈನಿಂಗ್ TTL ಬಳಸ್ಕೊಂಡು 18 ರ್ಯಾಂಕ್ ಆಲ್ರೆಡಿ ಈ ಸಿಸ್ಟಮ್ ಅಲ್ಲಿ ಓದಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಹೇಳಿ ಮೇಡಮ್, ಹೇಳಿ ಸರ್. ಈಗ ನಾವು ಈ ಮೊದಲ ಹೆಜ್ಜೆನ ಅಳವಡಿಸ್ಕೋಬೇಕಾ, ಅಳವಡಿಸ್ಕೋಬಾರ? ಪ್ಲಾನ್ ತಯಾರಾಗದೆ ಇಲ್ಲಿ. ಇವತ್ತು ನೀವು ಒಬ್ಬರೇ ಬಂದಿದ್ದೀರಾ, ಮೋಸ ಮಾಡ್ಕೊಂಡಿದ್ದೀರಾ ನೀವು. ನೆಕ್ಸ್ಟ್ ಮೊದಲ ಹೆಜ್ಜೆ ನೀವು ಸರ್ ಮಾಡಿದ್ರೆ ನೀವು ಕೇಳಬೇಕು. ಸರ್ ಮೇಡಮ್ ನನ್ಗೆ ಗೊತ್ತಿಲ್ಲ, ನಳಿನ್ ಮೇಡಮ್ ನನ್ಗೆ ಗೊತ್ತಿಲ್ಲ, ಮೇಡಮ್ ನನಗೆ ಗೊತ್ತಿಲ್ಲ, ನೇತ್ರಮ್ಮ ನನಗೆ ಗೊತ್ತಿಲ್ಲ, ಕೇಶವಮೂರ್ತಿ ಸರ್ ನನಗೆ ಗೊತ್ತಿಲ್ಲ, ನನ್ನ ಟೀಮಿಂದ 10 ಜನ ರೆಡಿ ಇದ್ದಾರೆ, ಮೊದಲ ಹೆಜ್ಜೆ ನನಗೆ ಬೇಕು ಸರ್. 10 ಜನಕ್ಕೆ ಮಾಡಿ ಸರ್, ನನಗೆ ಗೊತ್ತಿಲ್ಲ ಸರ್, ಮೊದಲ ಹೆಜ್ಜೆ ಬೇಕು, ಪ್ಲಾನ್ ರೆಡಿ ಮಾಡ್ಕೊಡಿ ಸರ್. ಆದ್ರೆ ಪ್ಲಾನ್ ರೆಡಿ ಆಗ್ಬಿಟ್ರೆ ಸರ್ ನೀವು ಎಷ್ಟು ಕೋಟಿ ದುಡ್ಡು ಮಾಡ್ತೀರಾ ಗೊತ್ತಾ? ಬರೀ 10 ಜನಕ್ಕೆ ನಾನು ತಿಂಗಳು ವಾರಕ್ಕೆ 70,000 ದುಡ್ಡು ಹೇಳಿದೆ, ಹೌದಲ್ವಾ? ಒಂದ್ ದಿನಕ್ಕೆ 10 ಜನ ಹೋಗ್ಬಿಟ್ಟು ಪ್ಲಾನ್ ಕೊಟ್ಕೊಂಡು ಬಂದ್ರು, 30 ಪ್ಲಾನ್ ಆಯ್ತು, 10 ಐಡಿ ಕ್ಲೋಸಿಂಗ್ ಅಂದ್ರೆ 10,000 ಇನ್ಕಮ್ ಆಯ್ತು. 7 ದಿನಕ್ಕೆ ಬಿಡಿ, 1 ದಿನ ಬಿಡಿ ರಜೆ ಬೇಕಾದ್ರೆ, 6 ದಿನಕ್ಕೆ 60,000 ನಿಮ್ ಇನ್ಕಮ್. ಬರೀ 10 ಜನ ಟೀಮ್ ರೆಡಿ ಮಾಡ್ಕೊಂಡ್ರೆ. ಈಗ ಅನ್ಕೊಳ್ಳಿ, ನಿಮ್ಮ ಐಡಿಗೆ ಓನರ್ ಯಾರು? ಯಾರ್ಯಾರು? ನೀವೇ ಆಗಿದ್ರೆ ಮಾತ್ರ 10 ಜನ ಲೀಡರ್ಗಳನ್ನ ರೆಡಿ ಮಾಡ್ಕೊಳ್ತೀರಾ. ಈಗ ನೀವು ಫ್ಯಾಕ್ಟ್ರಿ ಓನರ್ ಏನ್ ಮಾಡ್ತೀರಾ? 20 ಕೋಟಿ ಲೋನ್ ಹಾಕಿದ್ದೀರಾ, 20 ಕೋಟಿ ಲೋನ್ ಹಾಕ್ಬಿಟ್ಟು ಫ್ಯಾಕ್ಟ್ರಿ ಮಾಡಿದ್ದೀರಾ. ಫ್ಯಾಕ್ಟ್ರಿ ಮಾಡಿದ ಮೇಲೆ ನೀವು ಎಷ್ಟು ಕೆಲಸ ಮಾಡ್ತೀರಾ? ಮ್ಯಾನೇಜರ್ ಕರ್ಕೋಬೇಕು, ಸೂಪರ್ವೈಸರ್ ಕರಿಬೇಕು, ವರ್ಕರ್ಗಳ ಕರಿಬೇಕು, ಅದು ಮಾಡ್ಬೇಕು, ಇದು ಮಾಡ್ತೀರಾ ತಾನೇ? ಲೀಸ್ಟ್ ಮಾಡಿ ಅನ್ಕೊಳ್ಳಿ. ಲೀಸ್ಟ್ ಆಗಿ 20 ಕೋಟಿ ಲೋನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು 20 ಕೋಟಿ ಲೋನ್ ಹಾಕೊಂಡು 100 ಕೋಟಿ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತೀರಾ ನೋಡಿ. ಲೀಸ್ಟ್ ಅಲ್ಲಿ 100 ಕೋಟಿ ಬರುತ್ತಾ ಬರಲ್ಲ? ಸರ್ ಒಬ್ಬ ಗಾರೆ ಕೆಲಸ ಮಾಡೋ ಮಗನೇ ಬಡವ್ರ ಪಟ್ಟ ಅಳಿಸ್ಕೊಂಡು ಕರೋಡ್ಪತಿ ಅಂತ ಅನ್ಸ್ಕೊಳ್ತಿಲ್ವಾ ಸರ್? ಲಕ್ಷ ದುಡ್ಡು ತಗೊಂಡಿಲ್ಲ ಸರ್ ಲೀಸ್ಟಾರಿಂದ. ಸರ್ ನಿಮ್ ಕೈಲಿ ಆಗಲ್ಲ ಮೇಡಮ್. ಸರ್ ಸಿಸ್ಟಮ್ ಇಷ್ಟೇ, ಡೈಲಿ ಏನ್ ಮಾಡ್ಬೇಕು ಗೊತ್ತಾ? ಡೈಲಿ 3 ಪ್ಲಾನ್. ಏನ್ ಮಾಡ್ಬೇಕು? ಇವರೆಲ್ಲ ಸಕ್ಸಸ್ ಆಗಿದಾರಲ್ಲ ನೋಡಿ ಮೇಡಮ್, ಸರ್ ನೀವೆಲ್ಲ ಸಕ್ಸಸ್ ಆಗಿದ್ರಲ್ಲ, ಡೈಲಿ ಪ್ಲಾನ್ ಕೊಡೋದು ಸಕ್ಸಸ್ ಆದ್ರ, ಡೈಲಿ ಫಾಲೋ ಮಾಡೋದು ಸಕ್ಸಸ್ ಆದ್ರ, ಡೈಲಿ ಕ್ಲೋಸಿಂಗ್ ಮಾಡೋದು ಸಕ್ಸಸ್ ಆದ್ರ, ನಿಜ ಸುಳ್ಳು ಹೇಳಿ? ಕರೆಕ್ಟ್ ತಾನೆ? ಇವ್ರು ಮಾಡಿದ ಅದೇ ಕೆಲಸ, ಇವ್ರು ಪ್ಲಾನ್ ಕೊಟ್ರು, ಪ್ಲಾನ್ ಗಳನ್ನ ರೆಡಿ ಮಾಡ್ಕೊಂಡ್ರು, ಅವ್ರ ಟೀಮ್ ನ ಕರೆದ್ರು, ಇನ್ವೈಟ್ ಮಾಡಿದ್ರು, ಕೂರಿಸ್ಕೊಂಡ್ರು, ಪ್ಲಾನ್ ಕಲ್ಸಿದ್ರು, ಪ್ಲಾನ್ ನ ಕಲ್ಸಿದಕ್ಕೆ ಇವತ್ತು ಲಕ್ಷ ದುಡ್ಡು ಎಣಿಸ್ತಿದ್ದಾರೆ. ನಿಜ ಸುಳ್ಳ ಮೇಡಮ್? ಕೊಟ್ಟಿರೋ ಜನ ಚಪ್ಪಾಳೆ. ಸೀರಿಯಸ್ ಆಗಿ ಅಂತಿದೆ, ಇಷ್ಟೊಂದು ಸೀರಿಯಸ್ ಆಗಿ ಅಂತಿದೆ.
ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಸಾರ್. ನಿಮ್ ರಿಸಲ್ಟ್ಸ್ ಇದೆ. ಫಸ್ಟ್ ಟೀಮ್ ನಾನು ಆರ್ಕೆ ಟೀಮ್ ಅಂದ್ರೆ ಫುಲ್ ಜೋಶ್ ಅಂತ ಅನ್ಸ್ಬಿಡ್ತು. ಫಸ್ಟ್ ಟೀಮ್ ಅಲ್ಲ ಅದಕ್ಕೆ ಸ್ವಲ್ಪ ಒಬ್ಬಟ್ಟು ತರ್ತಿದ್ದಾರೆ. ನಾನು 2 ಮೀಟಿಂಗ್ ಬರ್ಬಿಡಿ, ನಾನು ಏನು ಹೇಳಿದ್ರು ಅಂತ ಬರುತ್ತೆ. ಮೊನ್ನೆ ಅವರು ಮಂಗಳೂರಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡೋದು ಯಾರು ಸರ್ ಬಂದು, ನಾನು ಮಂಗಳೂರು ಜನ ಅಲ್ಲ, ನಾನು ಗಾಬರಿ ಆಗ್ಬಿಟ್ಟೆ. ಯಾಕಂದ್ರೆ ಅವರು ನಾನು ಆ ಕಡೆ ಜನಕ್ಕೆ ಎಂತ ಬರ್ತದಲ್ಲ ಬಂದ್ಬಿಡ್ತೇನೆ ಅಂತ ನಾನು ಗಾಬರಿ ಆಗೋದು. ನಿಮ್ದು ಗೋಳ ಬರುತ್ತೆ ತಿರ್ಕೊಂಡು ಸ್ಟಾರ್ ನೋಡ್ಬಿಟ್ಟಿದೆ ಮೈ ಮೇಲೆ. ಹಂಗೆ ಜೋಶ್ ಬರಬೇಕು. ವೆರಿ ಸೇ ಜೋಶ್, ವೆರಿ ಸೇ ಕ್ಯಾಶ್. ಈಗ ನಾನು ಇಷ್ಟು ಜೋಶಲ್ಲಿ ಮಾತಾಡ್ತೀನಲ್ವಾ, ನಾನು ಕೂಡ ಇಲ್ಲಿ ಪೋಡಿಯಂ ಇಟ್ಕೊಂಡು ಇದು ವಿ ಸ್ಟಾರ್ ಎಸ್ ಪ್ರೈವೇಟ್ ಲಿಮಿಟೆಡ್ ಸೀಕ್ರೆಟ್ ಆಫ್ ಸಕ್ಸಸ್ ಮೂರ್ತ ಬರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್, ಅಡ್ಜಸ್ಟ್ಮೆಂಟ್, ವಿಷನರಿ, ಓಕೆನಾ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಓಡಿ ಹೋಗ್ತಾರೆ. ಹೌದಲ್ವಾ? ನನ್ನ ಹತ್ರ ಇಷ್ಟು ಜೋಶ್ ಇದೆ, ನಿಮ್ಮ ಹತ್ರ ಯಾಕೆ ಜೋಶ್ ಇಲ್ಲ? ನಮ್ಮಲ್ಲಿ ಪಾತ್ ಅಂತ ಇದೆ. ಮೊದಲನೇ ಸ್ಟೆಪ್ NSC ಮಾಡ್ಬೇಕಾದ್ರೆ ಹೇಳ್ಕೊಡ್ತೀವಿ. ಪಾತ್ ಆದ್ಮೇಲೆ ಫಸ್ಟ್ ಸಕ್ಸಸ್ ಆಗ್ಬೇಕಂತ ಹೇಳ್ಕೊಡ್ತೀವಿ. 90% ಎಕ್ಸಾಕ್ಟ್ಮೆಂಟ್ ಅಂತ ಹೇಳ್ತೀವಿ. ಅದು ಬರ್ಬೇಕು. 90% ಏನ್ ಬರ್ಬೇಕು? ಎಕ್ಸೈಟ್ಮೆಂಟ್ ಬರ್ಬೇಕು. ಇದೆಯಾ ಎಕ್ಸೈಟ್ಮೆಂಟ್? ಅರ್ಥ ಆಯ್ತಾ? ನಮಗೆ 100 ಕೋಟಿ ಬೇಕು ಬೇಕಾ? 100 ಕೋಟಿ ಬೇಕಂದ್ರೆ ಏನ್ ಮಾಡ್ಬೇಕು? ವಾರ ನಿಮ್ಮ ಕೆಳಗಡೆ ಕ್ಲೋಸಿಂಗ್ ಬರ್ಬೇಕು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 100 ಕೋಟಿ ಬೇಕು ಫಸ್ಟ್ ಬಾಕ್ಸ್. 100 ಕೋಟಿ 18 ರ್ಯಾಂಕು. 2ನೇ ಬಾಕ್ಸ್ ಕ್ಲೋಸಿಂಗ್ ಎಂಟ್ರಿಗಳು SP-ಗಳು ಆಯ್ತಾ. 3ನೇ ಬಾಕ್ಸ್ ಪ್ಲಾನ್ ನೀವೊಬ್ರು. 4ನೇ ಬಾಕ್ಸ್ ಪ್ಲಾನರ್. ಆ ಪ್ಲಾನರ್ ಎಂತ ಆಗ್ತಾರೆ? ಮೊದಲ ಹೆಜ್ಜೆ. ಮಂಗಟ್ ಮಾಡ್ಕೊಳ್ಳಿ. 100 ಕೋಟಿ ಬೇಕು. ವಾರ ಕ್ಲೋಸಿಂಗ್ ಬರಲೇಬೇಕು. ಅಂದ್ರೆ ಡೈಲಿ 3 ಪ್ಲಾನ್ ನೀವು ಕೊಡಲೇಬೇಕು. ಆಯ್ತಾ? ನಿಮ್ಗೆ ಜಾಸ್ತಿ ದುಡ್ಡು ಬೇಕು ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಪ್ಲಾನ್ಗಳನ್ನ ಕನ್ವರ್ಟ್ ಮಾಡಲೇಬೇಕು ಅಂದ್ರೆ ಮೊದಲ ಹೆಜ್ಜೆಗೆ ನಿಮ್ ಕಡೆಯಿಂದ 5 ಜನ 10 ಜನ 15 ಜನ 20 ಜನ 30 ಜನ 50 ಜನ ಕರ್ಕೊಂಡು ಕೂರಿಸಿದ್ರೆ ವಾರಕ್ಕೆ ದೇವರಾಣೆಗೆ ಹೇಳ್ತೀನಿ, ವಾರ 50,000 60,000 1 ಲಕ್ಷ 1.5 ಲಕ್ಷ 2.5 ಲಕ್ಷ ದುಡ್ಡು ಬಂದೇ ಬರುತ್ತೆ. ಡ್ರೀಮ್ಸ್ ಇದೆ, ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ವಿ ಸ್ಟಾರ್ ಸಿಕ್ಕಿದೆ. ಇಲ್ಲೂ ಸಮೇತ ನಾನು ದಡ್ಡತನ ಮಾಡ್ಕೊಳ್ತೀನಿ ಅಂದ್ರೆ ಇಷ್ಟು ಈಸಿಯಾಗಿ ಟೀಮ್ ವರ್ಕ್ ಮಾಡ್ತಾ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ದುಡಿಯಕ್ಕೆ ಇಷ್ಟಿಂದಂತ ಅವಕಾಶ ಕೊಟ್ಟರು ಸಮೇತ ನಾನ್ ಪ್ಲಾನರ್ ಆಗ್ಲಿಲ್ಲ, ನನ್ನ ಟೀಮಲ್ಲಿ ಪ್ಲಾನರ್ ಕನ್ವರ್ಟ್ ಮಾಡಿಲ್ಲ, ಡೈಲಿ 3 ಪ್ಲಾನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಜವಾಗಿ ಹೇಳ್ತೀನಿ, ಇಲ್ಲಿ ಸಲ್ಲದವನು ಎಲ್ಲೂ ಸಲ್ಲುವುದಿಲ್ಲ ಸರ್ವಜ್ಞ. ದೊಡ್ಡವರು ಗಾದೆ ಮಾತು ಹೇಳಿ ಹೋಗಿದ್ದಾರೆ. ಇಷ್ಟು ಈಸಿ ಕೆಲಸನ ಸಮೇತ ನಾವು ಅಚ್ಚುಕಟ್ಟಿದೆ ಚಾಚು ಚಪ್ಪದೆ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ದೇವರಾಣಿಗೂ ನಾವು ಬೇರೆ ಕಡೆ ಕೋಟ್ಯಾಧಿಪತಿ ಬಡವ್ರ ಪಟ್ಟ ಅಳಿಸಕ್ ಸಾಧ್ಯನೇ ಇಲ್ಲ. ಅಗ್ರಿಮೆಂಟ್ ಕೊಡ್ತೀನಿ ಬೇಕಿದ್ರೆ. ಅರ್ಥ ಆಯ್ತಾ ಸರ್? ಬದಲಾಗ್ತೀರಾ? ಬದಲಾವಣೆ ಜಗದ ಡೈಲಿ 3 ಪ್ಲಾನ್ ಕೊಡ್ತೀರಾ? ಪ್ಲಾನ್ಗಳನ್ನ ತಯಾರು ಮಾಡ್ತೀರಾ? ನೆಕ್ಸ್ಟ್ ಮೊದಲೇ ಹೆಜ್ಜೆ ಆದಾಗ ನಿಮ್ ಕಡೆಯಿಂದ ಜನ ಕರ್ಕೊಂಡ್ ಬರ್ತೀರಾ? ಬಂದ್ರೆ ಮಾತ್ರ ವಾರಕ್ಕೆ ಲಾಸ್ಟ್ ಕ್ಲೋಸಿಂಗ್ ಡ್ರಾಫ್ಟ್ ಅಮೌಂಟ್ 10,000 20,000 25,000. ಇಲ್ಲ ಸರ್ ನಾವು ಬರೇ ಬರ್ತೀವಿ ಸರ್, ಅದೇ 2,000 3,500 ಬರ್ಬೋದು. ಅರ್ಥ ಆಯ್ತಾ ಸರ್? ಮೇಡಮ್ ಈ ಸಿಸ್ಟಮ್ ಹಿಂಗೇನೆ. ಈ ಸಿಸ್ಟಮ್ ಅಲ್ಲಿ ಹಿಂಗ್ ಮಾಡಿದ್ರೆ ನೀವು 5 ವರ್ಷದಲ್ಲಿ ಎಷ್ಟು ಸಕ್ಸಸ್ ಅಂತ ನಾನು ತೋರಿಸ್ಕೊಡ್ತೀನಿ. ಗೊತ್ತಾ? ಮುಂದೆ ಹೋಗ್ಲೋ ನೆನ್ನೆ ಶಿವಮೊಗ್ಗ ಹೋಗಿದ್ದ ಗೊತ್ತಾ? ಶಿವಮೊಗ್ಗ ಅಂತ ಫಸ್ಟ್ ಮಂಗಳೂರು ಎಷ್ಟು ಜೋಶ್ ಗೊತ್ತಾ ಮೇಡಮ್. ಅವರು ನಾನು ಒಂದೊಂದು ಮಾತಾಡೋದು ಟಪ ಚಪ್ಪಳೆ ಕೊಡ್ತಿದ್ರು. ನನಗೆ ಎಷ್ಟು ಖುಷಿ ಆಯ್ತಂದ್ರೆ ನಾನು ಇನ್ನೂ ಅರ್ಧ ಗಂಟೆ ಕೊಡಿ ಅಂತ ಕೇಳಿದೆ. ಇನ್ನೂ ಅರ್ಧ ಗಂಟೆ ಸ್ಪೀಚ್ ಕೊಡು ನನಗೆ. ಎಷ್ಟು ಮಾತಾಡೋದು ಗೊತ್ತಾ? ಫುಲ್ ಎಲ್ಲ ರೆಡಿ ಇದ್ದಾರೆ ಸರ್. ನಾಳೆ ನೋಡಿ ಸರ್
ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ. ನೀನ್ ಯಾಕೆ, ನೀನ್ ಹಂಗೆ ಯಾಕೆ, ನೀನ್ ನಾಮದೊಂದು ಫಲ ಇದ್ರೆ ಸಾಕು ಸರ್, ನಾನು ಪುಡಿಸ್ ಮಾಡ್ಕೊಡ್ತೀನಿ ಸರ್, ಇಡೀ ಮಂಗಳೂರು ಗುಡಿಸ್ತೀನಿ ಸರ್ ಅಂತ ಬಿಟ್ಟು ಅವಳ ಪ್ರಾಮಿಸ್ ಮಾಡಿ ಹೋದ್ರು ಮೊನ್ನೆ. ಇಲ್ಲಿ ಜೋಶ್ ಕೊಡಿಯೋದು ನಾನು ಕೇಳ್ಕೊ ನಾವೆಲ್ಲ ಹೆಂಗ್ ಗೊತ್ತಾ, ಗೊತ್ತಿಲ್ಲ, ನಾವ್ ಹೆಂಗ್ ಗೊತ್ತಾ, MD ಸರ್ ಬರ್ತಾವ್ರೆ ಸ್ಪೀಚ್ ಗೀಚ್ಗೆ ಅಂದ್ರೆ ನಾವು ಡ್ಯಾನ್ಸ್ ಮಾಡ್ತಿದ್ದೆ. ನಿಜವಾಗ್ಲೂ ಕೇಳಿರ್ಲಿಲ್ಲ, ನೋಡಿದ್ರೆ ನೀವು ಅಷ್ಟು ಜೋಶ್ ಕೊಡ್ತೀವಿ ಗೊತ್ತಾ, ಫುಲ್ ಗಂಟೆ ಕೊಡ್ತೀವಿ ನಮಗೆ ಜೋಶ್ ಕೊಡಿ ಅಂದ್ರೆ. ನೆಕ್ಸ್ಟ್ ದಿನ ಬರ್ಬೇಕು ಅಕ್ಕ, ಇಷ್ಟು ಒಳ್ಳೆ ಪಾಯಿಂಟ್ಸ್ ಹೇಳ್ತೀನಿ ನಾನು, ಕೊಡ್ಬೇಕು ನೋಡ್ತೀನಿ ಲಾಸ್ಟ್ ಹೋಗೋ ಗಂಟೆ ಎಷ್ಟು ಜೋಶಲ್ಲಿ ಇರ್ತೀನಿ ಅಂತ ನೋಡೋಣ. ಇಲ್ಲ ನಿದ್ದೆ ಮಾಡ್ತೀರಾ ನೋಡಿ. ಎವ್ರಿ ಪರ್ಸನ್ ವಾಂಟ್ ಟು ವರ್ಕ್. ಎಲ್ಲ ವ್ಯಕ್ತಿಗೆ ಇಷ್ಟ ಆಯ್ತು ನಾನು ದುಡ್ಡು ಮಾಡ್ಬೇಕು ಅಂತ, ಎಲ್ಲ ವ್ಯಕ್ತಿ ಖುಷಿ ಆಯ್ತು ನಾನು ವರ್ಕ್ ಮಾಡಲೇಬೇಕು ಈ ಸಾರಿ ಅಂತ ಖುಷಿ ಆಯ್ತಾ. 3 ಕೋಟಿ ತಗೊಳ್ಳೇಬೇಕು, ವಾರ ಇಂಟ್ರೆಸ್ಟ್ ಕೊಡ್ಲೇಬೇಕು, ಪ್ಲಾನರ್ ನಾನು ಒಪ್ಪಿದ್ದೀನಿ, ನಾನು ಒಪ್ಪ ಇದ್ದೀನಿ, ಪ್ಲಾನರ್ಗಳ ತಯಾರು ಮಾಡಲೇಬೇಕು ಅನ್ನಿಸ್ತಾ, ವರ್ಕ್ ಮಾಡಲೇಬೇಕು ಅನ್ಸ್ತಾ. ಸಾಕಿದ್ರೆ ನೋಡಿ ಸರ್ ನೋಡಿ. ಬಟ್ ಆಲ್ಸೋ ವಾಂಟ್ ಟು ಅರ್ನ್ ಮೋರ್. ಎಲ್ರಿಗೂ ಅನ್ನಿಸ್ತು ಈಸಿ ಇದೆ, ದುಡ್ಡು ಚೆನ್ನಾಗಿ ಮಾಡ್ಕೋಬಹುದು ಅನ್ಸಿದ್ಯಾ, ದುಡ್ಡು ಚೆನ್ನಾಗಿ ಮಾಡ್ಕೋಬಹುದು ಅನ್ಸಿದ್ಯಾ. ಸಿಂಪಲ್ ಇದೆ, ನಾನು ಮಾಡ್ಬೋದು, ದುಡ್ಡು ಮಾಡ್ಬೋದು, ಕೆಲಸ ಈಸಿ ಇದೆ ಮಾಡ್ಬೋದು. ಆದರೆ ನೋಡಿ ಸರ್, and get motivated by simple work as per their comfort zone. ಅನ್ಸ್ಬಿಡ್ತೀವಲ್ಲ 100 ಕೋಟಿ ತಗೋಬೇಕು ಅಂತ, ವರ್ಕ್ ಮಾಡ್ಬೇಕು ಅನ್ಸ್ಬಿಡ್ತು, ಆದ್ರೂ ಕಂಫರ್ಟ್ ಝೋನ್ ಬಿಟ್ಟು ಬರಕ್ಕೆ ಇಷ್ಟ ಆಗ್ತಿಲ್ಲ, ಹೌದು ತಾನೆ. ಆದ್ರೆ ಯಾವ್ದು ಕಷ್ಟ ಯಾವ್ದು ಸುಲಭ ತೋರಿಸ್ತೀನಿ ಅವರಿಗೆ. ಬನ್ನಿ ಸರ್, 2 types ಆಫ್ ವರ್ಕ್, 2 ತರ ವರ್ಕ್ ಇದಾವೆ. ಒಂದು ಕಾಂಪ್ಲಿಕೇಟೆಡ್ ತುಂಬಾ ಕಷ್ಟದ ಕೆಲಸ, ಒಂದು ಸಿಂಪಲ್ ಕೆಲಸ. ನೀವು ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕಾಂಪ್ಲಿಕೇಟೆಡ್ ಬರ್ತಾರೆ ಡಾಕ್ಟರ್ಸ್. ಡಾಕ್ಟರ್ ಇದ್ದೀರಾ? ಡಾಕ್ಟರ್ ಓದಿರೋರು, ಅಟ್ಲೀಸ್ಟ್ ಟ್ರೈ ಮಾಡಿರೋರು. ಕಷ್ಟನಾ ಸುಲಭನಾ ಡಾಕ್ಟರ್ ಆಗೋದು? ಕಷ್ಟನಾ ಸುಲಭನಾ? ಸಿಕ್ಕಾಪಟ್ಟೆ ಕಷ್ಟ ಅಂತ ಮೇಡಮ್ ಹೇಳಿದ್ರು. ಕಷ್ಟನಾ? ಕಷ್ಟ. ನೆಕ್ಸ್ಟ್ ಟೀಚರ್, ಯಾರು ಇದ್ದೀರಾ ಟೀಚರ್ಸ್? ನಾನು ಟೀಚರ್ ಆಗೋದು ಕಷ್ಟನಾ ಸುಲಭನಾ ಮೇಡಮ್? ಎಷ್ಟು ಓದ್ಬೇಕು, D.Ed B.Ed, ಡ್ರೆಸ್ ಕೋಡ್ ಹಂಗೆ ಮಾಡ್ಕೋಬೇಕು, ಶಿಸ್ತಾಗಿ ಹೋಗ್ಬೇಕು, ಮಕ್ಳಿಗೆ ಪಾಠ ಮಾಡ್ಬೇಕು, ಬಿಡ್ಕೋಬೇಕು, ಕಷ್ಟ ತಾನೆ? ನಿಜ ಹೇಳ್ತಿದ್ದಾನೆ. ಟೀಚರ್ ಆಗೋದು ಸುಲಭ ಇಲ್ಲ, ಕಷ್ಟ. ಸಂಬಳ ನಿಜ ತಾನೆ? ನೆಕ್ಸ್ಟ್ ನೋಡಿ, ಎಂಜಿನಿಯರ್ ಆಗೋದು ಕಷ್ಟ ಅಂತ ಕೇಳಿದ್ರೆ ನಾವು ಓದಿದ್ದೀನಿ. ಆ ಸೈನ್ ತೀಟ, ಕಾಸ್ ತೀಟ ನಿಜ. ಸೈನ್ ತೀಟ, ಕಾಸ್ ತೀಟ, ಶಿಕಾರಿ ತೀಟ. ನೀವು ಗೊತ್ತಾ, ನಾನು ಮಂಡ್ಯದಿಂದ ಹೋಗಿರೋದು, ನಮ್ಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಷ್ಟೊಂದು. ನಾನ್ ಚೆನ್ನಾಗಿ ಓದ್ಬೇಕಂತ ಟಾಪ್ 7 ಕಾಲೇಜ್ BT ಕಾಲೇಜ್ ಸಿಕ್ಬಿಟ್ಟಿದೆ. ಅಲ್ಲಿ ನನ್ನ ಮಕ್ಕಳು ಎಲ್ಲ ಬರೀ ಇಂಗ್ಲಿಷ್ ಮಾತಾಡ್ತಾರೆ. ಟಾಪ್ 7 BTಗೆ ಓಕೆನಾ, ಎಲ್ಲ ಇಂಗ್ಲಿಷ್ ಮಾತಾಡ್ತಾರೆ. ನಾನು ಹೋಗ್ಬಿಟ್ಟಿದ್ದೀನಿ ಲ್ಯಾಟರ್ ಎಂಟ್ರಿ, ಬೇರೆ 3rd ಸೆಮ್ ಡೈರೆಕ್ಟ್ ಹೋಗಿದ್ದು, ಡಿಪ್ಲೊಮಾ ಲ್ಯಾಟರ್ ಎಂಟ್ರಿ ಹೋಗಿದ್ನಾ. ಅವ್ರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೈಂಟಿಫಿಕ್ ಕ್ಯಾಲ್ಕುಲೇಟ್ ಗೊತ್ತಲ್ಲ ಮೇಡಮ್, ಕ್ಯಾಲ್ಸಿ. ಅವ್ರು ಕ್ವಶನ್ ಹಾಕಿದ್ರೆ ಸೈನು ಕಾಸು ಏನೋ ಹಾಕಿದ್ರೆ ಆನ್ ಮಾಡಿ ಟಕ ಟಕ ಅಂತ ಆನ್ಸರ್ ಹೇಳಿರ್ತಾರೆ. ಅವ್ನು ಹಚ್ಚಿದಾಡ ಅದು ಆನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ನಾನೇನ್ ಮಾಡಿದೆ ಗೊತ್ತಾ, 1 ತಿಂಗಳು ನೋಡ್ರೆ ನನ್ನ ತಾಡ ಹೋದಲ್ಲಪ್ಪ, ಇಂಜಿನಿಯರ್ ಅಮ್ಮ ನಾನು ಹೋಗಲ್ಲ ಹತ್ಬಿಟ್ಟೆ ಮನೇಲಿ. ನನಗೆ ಆಗಲ್ಲ, ನನ್ನ ಮಕ್ಳು ಇಂಗ್ಲಿಷ್ ಅಲ್ಲ. HOD ಮೀಟ್ ಮಾಡಬೇಕಿತ್ತು. ಅವ್ರು ಹುಡುಗನ್ ಕೇಳಿದೆ, ಸರ್ HOD ಎಲ್ಲಿರ್ತಾರೆ ಅಂತ. ಬಿಹೈಂಡ್ ಅಂತ ಗೂಗಲ್ ಸರ್ಚ್ ಮಾಡಿದ್ದೀನಿ ಅವತ್ತು, ಏನ್ ಬಿಹೈಂಡ್ ಅಂದ್ರೆ ಪ್ರಾಮಿಸ್. ಎಷ್ಟು ಕಷ್ಟ ಗೊತ್ತಾ ಇಂಜಿನಿಯರಿಂಗು, ಕಣ್ಣು ಮುಚ್ಚಿ ಕಣ್ಣು ಬಿಡಂಗಿಲ್ಲ, ಆಳೆ 1 ಸೆಮ್ ಬಂದ್ಬಿಡುತ್ತೆ. ಆಳೆ ಇನ್ನೊಂದು ಟೆಸ್ಟು. ಅಯ್ಯೋ ನಾನು ಈ ಕಡೆ ಡ್ಯಾನ್ಸ್ ಕ್ಲಾಸ್ ನೋಡ್ಬೇಕು, ಈಗ ನಮ್ಮಪ್ಪ ಹೆಂಗ್ ಗೊತ್ತಾ, ಅಲ್ಲಿ ಓದಿಸಕ್ಕೆ ನಮ್ಗೆ ರೆಸಿಡೆನ್ಷಿಯಲ್ ಕೊಡ್ಸಿಲ್ಲ. 62,000 ರೂಪಾಯಿ ಅಲ್ಲೇ ಹಾಸ್ಟೆಲ್ ಇದ್ದು ಓದ್ಬೇಕಂದ್ರೆ ಬೆಂಗಳೂರಲ್ಲಿ ಮಾರ್ಕೆಟ್ ಕೆಂಪೇಗೌಡ ಇದಿಲ್ವಾ, ಅದ್ರ ಪಕ್ಕದಲ್ಲಿ ನಮ್ಮ ಕಾಲೇಜ್ BIT ಕಾಲೇಜ್ ಚಾಮರಾಜಪೇಟೆ, ಅಲ್ಲಿ ನನ್ನ ಕಾಲೇಜ್ ಅಲ್ಲೇ ಓದಿದ್ದು ನಾನು. ಓಕೆನಾ, ಅಲ್ಲಿ ರೆಸಿಡೆನ್ಸಿಯಲ್ ಇರ್ಬೇಕಂದ್ರೆ 62,000 ಒಂದು ವರ್ಷಕ್ಕೆ. ನಾ ಅಪ್ಪ ಈ ಫೀಸ್ ಕಟ್ಟಕ್ಕೆ ಹೆಂಗೋ ಓಕೆ ಆಗಿದೆ. ಇನ್ನು 62,000 ಕೊಡಿ ಅಂದ್ರೆ ಎಲ್ಲೋ ಬಿಡಪ್ಪ ಬೇಕಾದಂತ ಗಾಳಿ ಕೆಲಸ ಬಂದಿರಪ್ಪ. ಅದಕ್ಕೆ ನಾನು ಮಾಡಿದೆ, ಬೆಳಗ್ಗೆಯಿಂದ ಟ್ರೈನ್ ಹೋಗೋದು, 4 ಗಂಟೆಗೆ ಎದ್ದೇಳೋದು, ಟ್ರೈನ್ ಹೋಗಿ ತಿರ್ಗಾ ಸಂಜೆ ಟ್ರೈನಿಗೆ ಬರೋದು, ಡ್ಯಾನ್ಸ್ ಕ್ಲಾಸ್ ಮುಗಿಸೋದು, ತಿರ್ಗಾ ಮನೆಗೆ ಬರೋದು. ಹೋದ್ರೆ ಟೈಮೇ ಇಲ್ಲ. ಆದ್ರೂ 9.5 CGPA ತೆಗೆದೆ ನಾನು. ಭಾರಿ ಕಷ್ಟ. ಇಂಜಿನಿಯರ್ ಎಷ್ಟೋ ಜನ ಇರ್ಬೋದು, ಯಾರು ಓದಿರೋರು ಇದಾರೆ ಮೇಡಮ್. ಕಷ್ಟನ ಸುಲಭನಾ? ಸಿವಿಲ್ ಆಗೋದು ಅದು ಕಂಪ್ಯೂಟರ್ CS. ಎಷ್ಟು ಕಷ್ಟ ಗೊತ್ತಾ, CS ಇನ್ನೂ ಕಷ್ಟ. ಅದೆಲ್ಲ ಫಾರ್ಮುಲಾಗಳು ಹಾಕ್ಬೇಕು, ಸಿಸ್ಟಮ್ ಅಲ್ಲಿ ಕೂರ್ಬೇಕು, ಲಾಗಳು ಹಾಕ್ಬೇಕು, ಕಷ್ಟ ತಾನೆ? ತುಂಬಾ ಕಷ್ಟದ ಕೆಲಸ. ನೆಕ್ಸ್ಟ್ ಸೈಂಟಿಸ್ಟ್ ಆಗೋದು ಅದಕ್ಕಿಂತ ಡಬಲ್ ಕಷ್ಟ. ನಿಜನಾ? ಭಾರಿ ಕಷ್ಟ. ಇದೆಲ್ಲ ಕಷ್ಟನ ಸುಲಭ ಇಷ್ಟು ಕಷ್ಟ. ಅದಿಷ್ಟೆಲ್ಲ ಕಷ್ಟ ಪಟ್ಟು ಓದಿದ್ರು ಸಮೇತ
ಸಿಂಪಲ್ ಅಲ್ಲಿ. ನಾನೇ ಇದೇ ಮೈಸೂರಲ್ಲಿ ಫಾಲ್ಕಾನ್ ಟೈಲ್ಸ್ ಅಂತ ಇತ್ತು, ಅದ್ರೊಳಗಡೆ ಹೋದ್ರೆ ಕ್ಯೂಬಿಕ್ ಸಿಸ್ಟಮ್ ಅಂತ ಸಣ್ಣ ಕಂಪನಿ, ಅಲ್ಲಿ ಕೆಲಸ ಮಾಡಿದೀನಿ. 18,000 ಸ್ಯಾಲರಿ ಕೊಡ್ತಿದ್ರು. ಎಷ್ಟು? ನಾನ್ ಹೆಂಗ್ ಗೊತ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದಿದ್ದು, ನನಗೆ ಬುದ್ಧಿವಂತ ಆಗಿದ್ದು ಹೆಂಗ್ ಗೊತ್ತಾ, ನನ್ನ ಫ್ರೆಂಡ್ ಸತೀಶ ಅಂತ, ಇಲ್ಲಿ ಗೆಜ್ಜಲಗೆರೆ ಫ್ಯಾಕ್ಟ್ರಿ ಗೊತ್ತಾ ನಿಮ್ಗೆ? ಗೆಜ್ಜಲಗೆರೆ ಇಲ್ಲ ಅಂತ ಮಧುರ ಹತ್ರ ವೆಲ್ಸ್ಪನ್ ಅಂತ ಫ್ಯಾಕ್ಟ್ರಿ ಇದೆ ಸರ್, ಕಬ್ಲೂರು. ಆ ವೆಲ್ಸ್ಪನ್ ಫ್ಯಾಕ್ಟ್ರಿ ನಮ್ ಸತೀಶ ನಾನು 10th ಫೇಲ್ ಆಗ್ಬಿಟ್ಟ. ಅವ್ರಪ್ಪ ವಾರ್ದಿ ವರ್ಷದ್ರು ವೆಲ್ಸ್ಪನ್ಗೆ ಹಾಕಿದ್ರು. ಅಲ್ಲಿ ಕೆಲಸ ಮಾಡ್ತೇನೆ, 15,000 ಸ್ಯಾಲರಿ. ಎಷ್ಟು? ನಾನು ITI ಮಾಡಿ, ಡಿಪ್ಲೊಮಾ ಮಾಡಿ, ಎಂಜಿನಿಯರಿಂಗ್ ಮಾಡಿ ಮೈಸೂರು ಗಂಟ ಬರ್ತಿದ್ದೀನಿ ಬೆಳಗ್ಗೆ ಟ್ರೈನಲ್ಲಿ. 18,000 ಸ್ಯಾಲರಿ. ಎಷ್ಟು ಸ್ಯಾಲರಿ ಜಾಸ್ತಿ ಆಯ್ತು? 3,000 ಜಾಸ್ತಿ ತಗೊಳಕ್ಕೆ 3 ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ITI, ಡಿಪ್ಲೊಮಾ, ಎಂಜಿನಿಯರಿಂಗ್. ಅರ್ಥ ಆಯ್ತಾ? ಎಂತಪ್ಪ ನನ್ನ ನಾಚಿಕೆ ಆಗೋದು. 15,000 ಸ್ಯಾಲರಿ ನನಗೆ ಇಷ್ಟು 9.5 CGP. ಎಷ್ಟು ಬೇಜಾರಾಗತ್ತೆ, ಸಿಟ್ಟು ಬರೋದು ನನಗೆ. ಆಯ್ತಾ? ಅದು ಬಿಡೋಣ ಅಂತ ಹೇಳ್ಬಿಟ್ಟು ಗಾರ್ಡನ್ ಕೆಲಸ ಕಲಿತೆ. ಗಾರ್ಡನ್ ಎಲ್ಲ ಗಾರ್ಡನ್ ಲಾನ್ ಮಾಡೋದು ಗೊತ್ತಾ, ಆ ಕೆಲಸ ಕಲ್ತಿದ್ದೀನಿ. ಡ್ರಿಪ್ ಮಾಡೋದು ಕಲಿತೆ, ಎಲೆಕ್ಟ್ರಿಕ್ ಕೆಲಸ ಮಾಡೋದು ಕಲಿತೆ. ಎಲೆಕ್ಟ್ರಿಕ್ ಕೆಲಸ ಮಾಡ್ಬೇಕಿದ್ದಾಗ ಹೊಡಿತಾ ಸುಕ್ಕೆ ಟಾಪ್ ಅಂತ ಹೊಡ್ಕೊಡ್ತಿದ್ದೆ, ಕೈ ಊತ ಮಾಡ್ಬಿಡ್ತಿತ್ತು, ಮೈಯೆಲ್ಲ ಫುಲ್ ಧೂಳು. ಮದರ್ ಪ್ರಾಮಿಸ್ ಮಾಡಿದ್ದೀನಿ ಸರ್, ಬೇಕಾದ್ರೆ ವಿಡಿಯೋ ಪ್ರೂಫ್ ಎಲ್ಲ ಕೊಡ್ತೀನಿ ಬನ್ನಿ, ಯಾವ ಬಿಲ್ಡಿಂಗ್ ಕೆಲಸ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ. ಆ ಕೆಲಸ ಮಾಡಿದೆ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮುಗಿಸ್ಕೊಳ್ಳೋಣ, ಬಿಲ್ಡಿಂಗ್ ನಾನೇ ಮಾಡೋಣ ಅಂತ ಹೇಳಿ ತುಂಬಾ ಕಷ್ಟಪಟ್ಟೆ. ಆಗಲ್ಲ ತುಂಬಾ ಕಷ್ಟ. ಅದಾದ್ಮೇಲೆ ಪ್ರೊಫೆಷನಲ್ ಆಗಿ ಏನಾದ್ರು ಇರ್ಬೇಕು ಅಂತ ಡ್ಯಾನ್ಸ್ ಕಲಿತೆ. ಡ್ಯಾನ್ಸ್ ಕಲ್ತ್ಬಿಟ್ಟು 2 ಪಿಕ್ಚರ್ ಮಾಡಿದೆ. ಹೆಂಗ್ ರುಬ್ತಾರೆ ಗೊತ್ತಾ, ನೋಡಕಷ್ಟೇ ಮೂವಿ ಅದು. ಇದು ಅಂತ ಮೂವಿ ನಾಗರ ಹಾವು, ದಿಗಂತ ರಮ್ಯ. ಅದು ಅದರಲ್ಲಿ ದರ್ಶನ್ ಜೊತೆ ಟೈಟಲ್ ಸಾಂಗ್ ಹಾವು, ನಾಗರ ಹಾವು ಅಂತ. ಗಣೇಶ್ ಮಾಸ್ಟರ್ ABCD ಗಣೇಶ್ ಮಾಸ್ಟರ್ ನಮ್ಗೆ ಬಂದು ಡ್ಯಾನ್ಸ್ ಕೊಟ್ಟಿದ್ದು. ಅದಕ್ಕೆ ನಾನು ಶೂಟಿಂಗ್ ಹೋಗಿದ್ದೆ, ಇದೇ ಮೈಸೂರಲ್ಲಿ ಶೂಟಿಂಗು. ಆಯ್ತಾ? ಸೊ ಈಗ ಹೀರೋ ಮಾಡಿದ್ರೆ ಜನ ಮಾಡಕ್ಕಿಲ್ಲ, ಜನ ಮಾಡಿದ್ರೆ ಹೀರೋ ಮಾಡಲ್ಲ. ಒಂದ್ ಸ್ಟೆಪ್ ಮಾಡಿಸ್ತಾರೆ. ನನಗೆ ಸಿಟ್ಟು ಮಾಡೋದು. ಅದ್ರಲ್ಲೂ ಬೇರೆ ಹೆಂಗ್ ಗೊತ್ತಾ, ನನ್ನ ಫೇಸ್ಬುಕ್ ಅಲ್ಲಿ ನೋಡಿ ಇವಾಗಲೂ ಫೋಟೋ ಫುಲ್ ಬಟ್ಟೆ ಇಲ್ಲ, ಕಚ್ಚೆ ಹಾರೇಸ್ ಕಲರ್ ಕಚ್ಚೆ, ಒಂದು ಇನ್ನೊಂದು ಕಚ್ಚೆ, ಇದು ಟವಲ್, ಒಂದು ಇದು ರುದ್ರಾಕ್ಷಿ ಮಣಿ, ಹಿಂಗ್ 3 ಪಟ್ಟಿ ಹಾಕ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ. ಆಯ್ತಾ? ಶೂಟಿಂಗ್ ತೆಗಿಬೇಕಾದ್ರೆ ನಾಳೆ ಹಿಂದೆ ನಿಲ್ಬಿಟ್ಟು ತ್ರಿಶೂಲ ಹಾಕ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಮಾಡ್ಬೇಕು, ಹಾವು ಹೀಗೆ ಮಾಡ್ತಿರ್ಬೇಕು. ಹಿಂದೆಯಿಂದ ಪಟಾಕಿಗಳು, ಅದು ಅದ್ರೊಳಗಡೆ ಏನ್ ತುಂಬೋದು ಬಣ್ಣ, ಆರೆಂಜ್ ಕಲರ್ ಬಣ್ಣ. ಬೇಕಾದ್ರೆ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಡಮ್ ಅಂತ ಹೊಡಿತಾರೆ. ಅದು ಕರೆಕ್ಟಾಗಿ ವಿಡಿಯೋ ರೆಕಾರ್ಡಿಂಗ್ ಆದ್ರೆ ಕರೆಕ್ಟಾಗಿ ಎರಡಕ್ಕೂ ಸಿಂಕ್ ಆದ್ರೆ ಓಕೆ, ಇಲ್ಲ ಮತ್ತೆ ಡಮ್ ಅಂತ ಹೊಡಿತಾರೆ. ಆ ಬಣ್ಣದ ರಪ್ಪ ನಮ್ಮೆಲ್ಲ ಬಂದ್ಬಿಡುತ್ತೆ. 3 ದಿನ ಬಿಸಿಲಲ್ಲಿ ಸಾಯಿಸಿದ್ರು. ನಾನು ಇದೆಲ್ಲ ಎಡ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಕಷ್ಟ. ಇನ್ನೊಂದು ಶೂಟಿಂಗ್ ಡೇ ಶೂಟಿಂಗ್ ಇಲ್ಲ, ನೈಟ್ ಶೂಟಿಂಗ್ ಇದೆ. ವಂಶೋದ್ಧಾರಕ ಅಂತ ಐಟಮ್ ಸಾಂಗ್, ರಂಗಾಯಣ ರಘು ಮತ್ತೆ ಇನ್ನೊಬ್ರು ಯಾರು ಹೊಸ ಹೀರೋಯಿನ್ ಅಂತ ಸಾಂಗ್. ಆಲೆ ಮನೆ ಹೆಂಗೆ ಅಂತ ಸಾಂಗ್ ಇದೆ, ನಾನು ಮಾಡಿದ್ದೀನಿ ನೋಡಿ, ಕಾಣ್ತೀನಿ ಚೆನ್ನಾಗಿ ಸ್ವಲ್ಪ. ಅಯ್ಯೋ ಕಾಣಕ್ಕೂ ಕೂಡ ಇಂಥ ಇನ್ಫ್ಲುಯೆನ್ಸ್ ಗೊತ್ತಾ, ನಿಜ ಮೇಡಮ್, ಭಾಳ ಇನ್ಫ್ಲುಯೆನ್ಸ್. ಸಿನಿಮಾದಲ್ಲಿ ಸುಮ್ಮನೆ ಬೆಳೆಸಲ್ಲ, ರುಬ್ಬಿಡ್ತಾರೆ ಹಾಕೊಂಡು, ತುಂಬಾ ಕಷ್ಟ. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ಬೆಸ್ಟ್, ಡೈರೆಕ್ಟ್ ಸೆಲ್ಲಿಂಗ್ ಬೆಸ್ಟ್. ನನ್ನ ಜೀವನ ಇದ್ರೆ 100% ಕರೋಡ್ಪತಿ ಆಗ್ಬೋದು. ನನ್ನ ಮೈಂಡ್ ಸ್ಯಾಟಿಸ್ಫೈಡ್ ಇರ್ಬೋದು, ಅಡ್ಜಸ್ಟ್ಮೆಂಟ್ ಇರ್ಬೋದು. ಇಲ್ಲ ನಾನು ಏನಾದ್ರು ಸಾಧನೆ ಮಾಡ್ತೀನಿ. ಈ ಸಾಧಕ ಹೊರಗಡೆ ಹೋಗಿ ಮೈಕಲ್ಲಿ ನಿಂತ್ಕೊಂಡು ಏನಾದ್ರು ಮಾಡೇ ಮಾಡ್ತೀನಿ. ಆ ವಿಡಿಯೋ ಬೇರೆ ಸಿಕ್ಬಿಡ್ತಾ, ನಾನು ಮಾತಾಡಿದ್ದೀನ, ನಾನು ಹಿಂಗ್ ಮಾತಾಡಿದ್ದೆ, ಏನಾರು ಮಾಡ್ಬೇಕು. ಸೆಲ್ಫ್ ಮೋಟಿವೇಶನ್ ತಗೊಳ್ತಿದ್ದೆ. ಯಾರು ಇರ್ಲಿ, ನಮ್ಮ ಅಪ್ಪನಾದ್ರು ಬಿಟ್ಟು ಹೋಗ್ಲಿ, ರೆಡಿನಾದ್ರು ಬಿಟ್ಟು ಹೋಗ್ಲಿ, ಬಿಟ್ಟೋಗ್ಲಿ, ಯಾರು ಬಿಟ್ಟು ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅಯ್ಯೋ ದೊಡ್ಡದು ಅರ್ಥ ಆಗಿಲ್ಲ. ನಾನು ತಿಳ್ಕೊಳ್ಬೇಕಪ್ಪ, ಮಾಡ್ದೆ. 1 ಕಾರ ಇತ್ತು, 2 ಕಾರ ಇತ್ತು, ಸೈಟ್ ಆಯ್ತು, ಗೋಲ್ಡ್ ಆಯ್ತು. ಬೆಲೆ ಹೆಂಗಿದೆ ಗೊತ್ತಾ ಬೆಲೆ. ಮೊನ್ನೆ ಒಂದು ಆಗಿದೆ, ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮದುವೆ ಆಯ್ತು. ದೇವರಾಜ್ ಅಂತ ಅವ್ರ ಅಪ್ಪ, ಮಗನ ಹೆಸರು ಪ್ರಶಾಂತ್ ಅಂತ. ನಮ್ಮ ಮನೆ ಪಕ್ಕದ ಮನೆ. ಆಯ್ತಾ? ನಾನು ಡೈರೆಕ್ಟ್ ಸೆಲ್ಲಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬೈತಿದ್ರು, ಹಾಗೆ ಬೈತಿದ್ರು ಅದೇ ಜನ. ಆಯ್ತಾ? ಇವತ್ತು ನಾನು ಆಡಿ ಕಾರ್ಡ್ ತಗೊಂಡ್ಮೇಲೆ ನಾನು ಇನ್ನೂ ಸ್ನಾನ ಮಾಡಿ ಫೀಲ್ಡ್ ಹೋಗ್ಬೇಕಿತ್ತು. ಈಗ ರೀಸೆಂಟ್ ಆಗಿದ್ದು 2-3 ತಿಂಗಳ ಹಿಂದೆಗಡೆ. ಆಯ್ತಾ? ಸ್ನಾನ ಮಾಡಿ ಬರೋ ಗಂಟ ಅವ್ರ ಫ್ಯಾಮಿಲಿ ಎಲ್ಲರೂ ಸಮೇತ ಕೂತ್ಕೊಂಡು ನನಗೆ ಇನ್ವೈಟ್ ಮಾಡಿ ಹೋದ್ರು. ಮಿಸ್ ಮಾಡಂಗಿಲ್ಲ ಗೊತ್ತಾ. ನಾನು ಹೋದ್ರೆ ವಾರಗಟ್ಟೆ ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರ್ಲೇ ಅಲ್ಲ. ಇದು ಯಾಕೆ ಇಷ್ಟು ಮೊದಲೇ ಕರೆದಿಲ್ಲ, ಏನೋ ದವಾಗ್ಲಿಲ್ಲ ಅದಕ್ಕೆ. ಹೌದಲ್ವಾ? ಮತ್ತೆ ಕೇಳಿ, ಮದ್ವೆಗೆ ಹೋಗಿದ್ದ ದಿನ ಆಡಿ ಕಾರ್ ತಗೊಂಡೋಗಿದ್ದೆ, ಅಮ್ಮನ್ ಕೂಸ್ಕೊಂಡೋಗಿದ್ದೆ. ನಮ್ಮ ಕೇಳಿದ್ರು, ಸಾಕು ಇದು ಆ ಕಾರಲ್ಲಿ, ಯಾವ ಕಾರಲ್ಲಿ ಮೇಲ್ ಕುತ್ಕೊಂಡಾಗತ್ತೆ, ಇದ್ರಲ್ಲಿ ಏನಾ ಕುತ್ಕೊಂಡ್ರೆ ಸಾಕು, ನೆಲ ಮೇಲೆ ಕುತ್ಕೊಂಡಾಗತ್ತೆ ಅಂತ. ಅವ ಯಾಕೆ ಗೊತ್ತಾ ಕೊಟ್ಟಿರೋದು, ಇದು ಕೊಂಡ್ಕೊತಿದ್ ಕಾರು. ಆಯ್ತಾ? ನಮ್ಮ ಜನ ನೋಡ್ಬೇಕಾ ಅದಕ್ಕೆ ಕೆಳಗಡೆ ಕೂರಿಸಿರೋದು. ನೋಡ್ಬಾ, ಈಗ ಕರ್ಕೊಂಡೋಗಿ ಹೇಳಿ ನಾನು ಡೈಲಾಗ್ ಹೊಡಿಯೋದು. ನೋಡಮ್ಮ, ಈಗೆಲ್ಲ ನೋಡ್ತಾರೆ, ಎಲ್ಲರೂ ನಾನು ಹೋಗ್ತಾರೆ ಗೊತ್ತಾ, ಆಂಟಿಯವರು ನೋಡ್ತಾರೆ.
ಹುಡುಗಿಯರು ನೋಡ್ತಾರೆ, ಅಂಕಲ್ಸು ನೋಡ್ತಾರೆ. ಹೆಂಗ್ ಕಲ್ತ ಅವ್ರು ಏನೇ ಕೆಲಸ ಮಾಡ್ತಾರೆ ನನ್ನ ಕಾರ್ ಬಂದ ನೋಡ್ತಾರೆ ನನ್ನ ಕಾರ್ನ. ಅರ್ಥ ಆಗಿದೆಯಾ ಸರ್? ಈ ಬೆಲೆ ಎಲ್ಲಿಂದ ಬಂತು? ಡ್ರೀಮ್ಸ್, ಎಮೋಷನ್, ಪ್ಲಾಟ್ಫಾರ್ಮ್, ಅಚೀವ್ಮೆಂಟ್. ಸರ್ ಇದು ಕಾಂಪ್ಲಿಕೇಟೆಡ್, ಕಷ್ಟದ ಕೆಲಸ, ಕಷ್ಟಪಟ್ಟಿದ್ದೀರಾ. ಎಷ್ಟು ಜನ ಇಂಜಿನಿಯರ್ಸ್ ಆಗಿದ್ದೀರಾ, ಎಷ್ಟು ಜನ ಡಾಕ್ಟರ್ ಆಗಿದ್ದೀರಾ, ಎಷ್ಟು ಜನ ಸೈಂಟಿಸ್ಟ್ ಆಗಿದ್ದೀರಾ, ಎಷ್ಟು ಜನ ಟೀಚರ್ ಆಗಿದ್ದೀರಾ. ಕಷ್ಟದ ಕೆಲಸ, ಸಿಂಪಲ್ ಅರ್ನಿಂಗ್ಸ್, ನಾರ್ಮಲ್ ಜೀವನ, ನಿಜ ತಾನೆ? ಆದರೆ ನೋಡಿ, ಸಿಂಪಲ್ ಕೆಲಸ ಏನ್ ಗೊತ್ತಾ? ಸಿಂಪಲ್ ಕಾನ್ವರ್ಸೇಷನ್ ವಿತ್ ಪೀಪಲ್ ಇನ್ ಯುವರ್ ಕನ್ವೀನಿಯಂಟ್ ವೇ. ಕನ್ನಡ ಮಾತಾಡ ಗೊತ್ತು? ನೋಡಕ್ ದೇವ್ರು ಚೆನ್ನಾಗಿ ಕೊಟ್ಟು ಕಣ್ ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಕೆಲ ಕಿವಿ ಕೊಟ್ಟಿದ್ದಾನೆ, ಬಾಯಿ ಚೆನ್ನಾಗಿ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಮಾತಾಡಬೇಕು, ಆರೋಗ್ಯದ ಬಗ್ಗೆ ಮಾತಾಡಬೇಕು, ಉದ್ಯೋಗದ ಬಗ್ಗೆ ಮಾತಾಡಬೇಕು, ಸಮಾಜದಲ್ಲಿ ಏನಾಗ್ತಿದೆ, ಏನ್ ಹೋಗ್ತಿದೆ. ನೀವು ನನ್ನ ಜೊತೆ ಸೇರಿ ಕೈ ಜೋಡಿಸಿದ್ರೆ 100% ನಿಮ್ನು ಕೊಡ್ಪತಿ ಮಾಡ್ತೀನಿ, ನಾನು ಕೊಡ್ಪತಿ ಆಗ್ತದೆ. ವಿಶ್ವಾಸ ತುಂಬಬೇಕು, ನಂಬಿಕೆ ತುಂಬಬೇಕು, ಕನ್ನಡದಲ್ಲಿ ಮಾತಾಡ್ಕೊಂಡು ಕೊಡ್ಪತಿ ಆಗ್ಬೋದು. ಇದು ಸಿಂಪಲ್ ಕೆಲಸನಾ? ಸಿಂಪಲ್ ಅಲ್ವಾ? ಈ ಕೆಲಸ ಮಾಡಕ್ಕಾಗಲ್ವಾ? ಆಗತ್ತೆ ತಾನೆ? ಮುಂದೆ ಬನ್ನಿ. ಅವರ್ ಅಕಾಡೆಮಿಕ್ ಎಜುಕೇಶನ್ 5ನೇ ಕ್ಲಾಸಿಂದ ಲೆಕ್ಕಾಚಾರ ಹಾಕುವ. ಎಷ್ಟು ಓದಿದೀವಿ ಅಂತ, ಎಷ್ಟು ದವಾಕಿದೀವಿ ಅಂತ. ಬನ್ನಿ ಸರ್, ಯಾಕೆ 5ನೇ ಕ್ಲಾಸಲ್ಲಿ ಒಂದು 90 ಚಾಪ್ಟರ್ ಓದಿದೀವ? ಬೇಜಾರಾಗ್ತಿದ್ಯಾ? 5ನೇ ಕ್ಲಾಸ್ ಎಷ್ಟು ಓದಿದೀವಿ? 19 ಚಾಪ್ಟರ್ಸ್. ಅಲ್ಲ ಬರ್ಕೊಬಿಡಿ, PPT ಬೇಕಾದ್ರೆ ಕೊಡ್ತೀವಿ, ನೋ ಪ್ರಾಬ್ಲಮ್, ಆರಾಮಾಗಿ ಕೇಳಿ. ಆಯ್ತಾ? 5ನೇ ಕ್ಲಾಸಲ್ಲಿ ಒಂದು 90 ಚಾಪ್ಟರ್. 6ನೇ ಕ್ಲಾಸಲ್ಲಿ ಪ್ಲಸ್ ಕಮ್ಮಿ ಆಗುತ್ತಾ? 6ನೇ ಕ್ಲಾಸ್ ಪಾಸ್ ಆಗ್ಬಿಟ್ಟಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿ ಆಯ್ತು, ಕಮ್ಮಿ ಅಂತೂ ಆಗಲ್ಲ. ಕರೆಕ್ಟ್ ತಾನೆ? ಯೂನಿಟ್ ಮತ್ತೆ ಜಾಸ್ತಿ. 90 98 ಅಂದ್ರೆ 180. 7ನೇ ಕ್ಲಾಸಲ್ಲಿ 3 ಸೇರಿ 270. 8ನೇ ಕ್ಲಾಸಲ್ಲಿ 360. 9ನೇ ಕ್ಲಾಸಿಗೆ 450 ಓದಿರ್ತೀವಿ. 10ನೇ ಕ್ಲಾಸ್ ಬರೋಗಂಟ 540 ಓದಿರ್ತೀವಿ. 11ನೇ ಕ್ಲಾಸ್ ಓದೋಗಂಟ 630 ಚಾಪ್ಟರ್ ಓದಿರ್ತೀವಿ. 12ನೇ ಕ್ಲಾಸ್ ಸೆಕೆಂಡ್ PUC ಮುಗಿಸೋಗಂಟ 720 ಚಾಪ್ಟರ್ ಓದಿರ್ತೀವಿ. ಗ್ರಾಜುಯೇಷನ್ BA BCom BSc ಅಂತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂತ ಟೋಟಲ್ 990 ಅರೌಂಡ್ 1000 ಚಾಪ್ಟರ್ ಓದಿರ್ತೀವಿ. ಕಷ್ಟನಾ ಸುಲಭನಾ? ಇಷ್ಟು ಚಾಪ್ಟರ್ ಓದಿದ 10ನೇ ಕ್ಲಾಸ್ ನೀವು ಪಾಸ್ ಆಗಿದ್ದೀರಾ? 7 ಚಾಪ್ಟರ್ ಓದಿದ್ದೀರಾ ಅಂದ್ರೆ ಅರ್ಥ ಆಗ್ತಿದೆಯಾ? ಯು ಆರ್ ಗ್ರೇಟ್. ನೀವು ಗ್ರೇಟ್ ಸರ್. ಮೇಡಮ್ ಪಾಸ್ ಆಗಿದ್ದೀರಾ ನೀವು ಗ್ರೇಟ್. ಇಷ್ಟೆಲ್ಲ ಓದಿದ್ದೀರಲ್ಲ. ಆಫ್ಟರ್ ದಿಸ್ ಕಾಂಪ್ಲಿಕೇಟೆಡ್ ಸ್ಟಡೀಸ್ ವಿ ವಿಲ್ ಗೆಟ್ ಅವರ್ ಲೈಫ್ ಸ್ಟೈಲ್. ಇಷ್ಟೆಲ್ಲ ಓದೋರಲ್ಲ, ಇಷ್ಟೆಲ್ಲ ದವಾಕಿದಾರಲ್ಲ, ಅವ್ರದೆಲ್ಲ ಲೈಫ್ ನೋಡಿ ಅವರೇ ಜೀವನ ನಡೆಸಿದ್ದಾರೆ. ನಿಜನಾ ಸುಳ್ಳ? ಆದರೆ ನೋಡಿ, ನೆಕ್ಸ್ಟ್ ಸಿಂಪಲ್ ವರ್ಕ್.